ಆತ್ಮೀಯ ಸ್ನೇಹಿತರೆ, ಕೇವಲ 3 ದಿನಗಳಲ್ಲಿ 41% ಪ್ರಾಫಿಟ್ ಆಗಿರುವಂತಹ ಅಕೌಂಟಿನ ಲೈವ್ ಟ್ರೇಡಿಂಗ್ ಅನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ. ನನಗೆ ಬಹಳಷ್ಟು ಸಪೋರ್ಟ್ ಮಾಡಿರುವಂತ ಆತ್ಮೀಯ ಸ್ನೇಹಿತರು, ನಾನು ಎಷ್ಟೇ ಸಾರಿ ಬಿದ್ರೂ ಸಹ ಮತ್ತೆ ಮತ್ತೆ ನನಗೆ ಸಪೋರ್ಟ್ ಮಾಡಿದ್ದಾರೆ. ಈಗ ಅವರ ಅಕೌಂಟ್ ಅಲ್ಲಿ ನಾನು ಒಂದು ಟ್ರೇಡ್ ಮಾಡಿ ಇವಾಗ ಅವರಿಗೆ ನಾನು ಕಾನ್ಫಿಡೆನ್ಸ್ ಬರ್ತಾ ಇದಕ್ಕೆ ಈಗ ಒಂದು ಉದಾಹರಣೆ ನಾನು ನಿಮಗೆ ತೋರ್ಸಕ್ ಹೋಗ್ತಾ ಇದ್ದೀನಿ. ಇದು ಅವ್ರದೇ ಅಕೌಂಟ್. ಪಾಕೆಟ್ ಆಪ್ಷನ್ ಅಂತ ಹೇಳಿ, ಪಾಕೆಟ್ ಆಪ್ಷನ್ ಇನ್ನ ಒಂದು ಬೈನರಿ ಆಪ್ಷನ್ ನಲ್ಲಿ ಅವರದ್ದು ಟ್ರೇಡಿಂಗ್ ಮಾಡೋಕೆ ಇಲ್ಲಿ ಕಾಣಿಸ್ತಾ ಇರ್ಬೋದು. 12 ಜನವರಿ ಇದೇ ತಿಂಗಳು 12ನೇ ತಾರೀಕಿಗೆ ಇಲ್ಲಿ 5,000 ರೂಪಾಯಿಗಳನ್ನ ಫೋನ್ ಪೇ ಮುಖಾಂತರ ಡೆಪಾಸಿಟ್ ಮಾಡಿದೆ. 5,000 ಇಲ್ಲಿ ಕಾಣಿಸ್ತಾ ಇದೆ, ಕಂಪ್ಲೀಟ್ ಆಗಿದೆ. ಇವೆಲ್ಲ ಆಕ್ಚುಲಿ ಅಂದ್ರೆ ಇದೆಲ್ಲ ಆಗಿಲ್ಲ. ಈ ಒಂದು ಅಮೌಂಟ್ 5,000 ಮಾತ್ರ ಡೆಪಾಸಿಟ್ ಮಾಡಿದೆ. ಡೆಪಾಸಿಟ್ ಮಾಡಿ ನೀವು ಇವಾಗ ಟ್ರೇಡ್ ನೋಡ್ಬೋದು. ಇದ್ರೊಳಗಡೆ ಈ ಅಕೌಂಟಿನ ಇಲ್ಲಿ ಇದು ನನ್ನ ಸ್ನೇಹಿತರ ಒಂದು ಅಕೌಂಟ್ ಡೀಟೇಲ್ಸ್ ಇಲ್ಲಿ ಕಾಣಿಸುತ್ತೆ ನಿಮಗೆ. ರಿಯಲ್ ಅಕೌಂಟ್ ಓವರ್ ಆಲ್ ಸ್ಟಾಟಿಸ್ಟಿಕ್ಸ್ ನೀವು ನೋಡ್ಬೋದು ಇದ್ರೊಳಗಡೆ ಏನಂತ ಹೇಳಿ. ಇಲ್ಲಿ ನೋಡಿ 64 ಟ್ರೇಡ್ ಆಗಿದೆ. ಇವಾಗ ಇದುವರೆಗೂ ನಾನು 63 ದಿವಸದಲ್ಲಿ 64 ಟ್ರೇಡ್ ಆಗಿದೆ. ಪ್ರಾಫಿಟಬಲ್ ಟ್ರೇಡ್ 86% ಇದರಲ್ಲಿ ನಮ್ದು ವಿನಿಂಗ್ ರೇಟ್ ಇದೆ. ಟ್ರೇಡಿಂಗ್ ಟರ್ನ್ ಓವರ್ 6,400 ರೂಪಾಯಿ ಆಗಿದೆ. 5,000 ರೂಪಾಯಿಗಳ ಡೆಪಾಸಿಟ್ಗೆ ಟ್ರೇಡಿಂಗ್ ಪ್ರಾಫಿಟ್ ಇವಾಗ 4,131 ರೂಪಾಯಿ ಬಂದಿದೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಟ್ರೇಡ್ ಡಿಸ್ಟ್ರಿಬ್ಯೂಷನ್ ಸಹ ನೀವು ನೋಡ್ಬೋದು, ಯಾವ್ಯಾವ ಪೇರಲ್ಲಿ ನಾವು ಮಾಡಿದೀವಿ ಅಂತ ಹೇಳಿ. ಇಲ್ಲಿ ಟ್ರೇಡ್ ಹಿಸ್ಟ್ರಿ ಸಹ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಯಾವ್ಯಾವ ಪೇರಲ್ಲಿ ನಾವು ಯೂಸ್ ಮಾಡಿದೀವಿ ಅಂತ. ಇದು ಗ್ರಾಫ್ ಅಲ್ಲಿ ಇಲ್ಲಿ ಅಸೆಟ್ ಅನ್ನ ನೀವು ನೋಡ್ಬೋದು. ಒಂದ್ ವೇಳೆ ಏನಾದ್ರೂ ಇದನ್ನ ವಿಡ್ರಾ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸದ್ಯಕ್ಕೆ 5,000 ರೂಪಾಯಿಗಳ ಈ ಡೆಪಾಸಿಟ್ಗೆ ಇವಾಗ ಆಕ್ಚುಲಿ ಇನ್ನೊಂದು ಬ್ಯಾಲೆನ್ಸ್ ಇರೋದು 7,065 ರೂಪಾಯಿ ಇದೆ. 7,065 ರೂಪಾಯಿನ ನಾವು ವಿಡ್ರಾ ಮಾಡ್ಕೋಬಹುದು. ಅಂದ್ರೆ ಆಲ್ಮೋಸ್ಟ್ 42,065 ರೂಪಾಯಿ 5,000 ರೂಪಾಯಿ ಡೆಪಾಸಿಟ್ಗೆ ಆಗಿದೆ. ಅದನ್ನ ಪರ್ಸೆಂಟೇಜ್ ಮಾಡಿದ್ರೆ 41.3 41.3% ಇನ್ 3 ಡೇಸ್ ಅಲ್ಲಿ ಇದ್ರೊಳಗಡೆ ಪ್ರಾಫಿಟ್ ಆಗಿದೆ. ಇದು ಸಹ ಬಹಳ ಸೇಫ್ ಆಗಿ ಮಾಡಬೇಕು ಅಂತ ಸ್ನೇಹಿತರು ಹೇಳಿದ್ರಿಂದ ಇದನ್ನ ಬಹಳ ಸೇಫ್ ಆಗಿ ನಾವು ಟ್ರೇಡ್ ಮಾಡ್ತಾ ಇದ್ವಿ. ಸೇಫ್ ಟ್ರೇಡ್ ಅಲ್ಲೂ ಸಹ ಈ ಅಕೌಂಟಿನಲ್ಲಿ 41% ಗಳಷ್ಟು ಪ್ರಾಫಿಟ್ ಆಗಿದೆ. ಹಿಸ್ಟ್ರಿ ನೋಡ್ಬೋದು, ಎಲ್ಲ ನೀವು ಇಲ್ಲ ಇಲ್ಲಿ ಕಾಣಿಸುತ್ತೆ, ಡೆಪಾಸಿಟ್ ಮಾಡಿದ್ದು ಎಲ್ಲ ಕಾಣಿಸುತ್ತೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.